ಎಲೆಕ್ಟ್ರಾನಿಕ್ ಸಿಟಿ ಪಿಎಫ್ ಕಚೇರಿ ಉದ್ಯೋಗಿ ಅಪಘಾತದಲ್ಲಿ ಸಾವು ಪ್ರಕರಣ ರೊಚ್ಚಿಗೆದ್ದ ಸ್ಥಳೀಯರಿಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಮೃತರ ಸಾವಿಗೆ ನ್ಯಾಯ ಕೊಡಿಸುವಂತೆ ಪಟ್ಟು. ವಾರದಲ್ಲಿ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸುವ ಭರವಸೆ ಬಳಿಕ ತಣ್ಣಗಾದ ನಿವಾಸಿಗಳು. ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ಅಪಘಾತದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪಿಎಫ್ ಉದ್ಯೋಗಿ ಸಾವು. ರೊಚ್ಚಿಗೆದ್ದ ಸ್ಥಳೀಯರಿಂದ ಪ್ರತಿಭಟನೆ, ಎಫ್ಐಆರ್ ದಾಖಲು. ಹೌದು, ಕೇರಳ ಮೂಲದ ಪಿಎಫ್ ಉದ್ಯೋಗಿ ಮೇಧಾ ನಿನ್ನೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಅನಂತನಗರದ ಬಳಿ ಅಪಘಾತದಲ್ಲಿ ಮೃತಪಟ್ಟಿದ್ರು. ಇದರಿಂದ ರೊಚ್ಚಿಗೆದ್ದ ಸ್ಥಳೀಯ ನಿವಾಸಿಗಳು ಮೇಧಾ ಸಾವಿನ ನ್ಯಾಯಕ್ಕಾಗಿ ನಿನ್ನೆ ಸಂಜೆ ಮೇಣದ ಬತ್ತಿ ಹಚ್ಚಿ ಸಂತಾಪ ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ಹದಗೆಟ್ಟ ರಸ್ತೆಗಳಿಂದ ಪದೇ ಪದೇ ಅಪಘಾತಗಳು ಸಂಭವಿಸಿ ಅಮಾಯಕರು ಸಾವನ್ನಪ್ಪಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂದು ಬೆಳಗ್ಗೆ ಸಹ ಘಟನಾ ಸ್ಥಳಕ್ಕೆ ಆಗಮಿಸಿದ ಬಿಡಬ್ಲ್ಯೂಎಸ್ಎಸ್ಪಿ, ಸಂಚಾರಿ ಪೊಲೀಸರು ನಗರಸಭೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಬಿಡಬ್ಲ್ಯೂಎಸ್ಎಸ್ಪಿ ಇಲಾಖೆ ವತಿಯಿಂದ ಯುಜಿಡಿ ಕಾಮಗಾರಿ ಮತ್ತು ನಗರಸಭೆ ವತಿಯಿಂದ ಕಾವೇರಿ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗಾಗಿ ರಸ್ತೆಗಳಲ್ಲಿ ಡಾಂಬರೀಕರಣ ಮಾಡಲು ಸಾಧ್ಯವಿಲ್ಲ. ಆದರೆ ಹದಗೆಟ್ಟ ರಸ್ತೆಗಳನ್ನು ಒಂದು ವಾರದಲ್ಲಿ ಸರಿಪಡಿಸಲಾಗುವುದು ಎಂದು ಹೆಬ್ಬಗೋಡಿ ನಗರಸಭೆ ಕಮಿಷನರ್ ರಾಜೇಂದ್ರ ತಿಳಿಸಿದ್ದಾರೆ. ಮೇಧಾ ಅನ್ನೋರು PF ಅಲ್ಲಿ ಪ್ರಾವಿಡೆಂಟ್ ಫಂಡ್ ಆಫೀಸಲ್ಲಿ ಕೆಲಸ ಮಾಡೋಂಥ ಒಂದು ಮಲಯಾಳಿ ಹುಡುಗಿ. ಪಾಪ ಅನ್ಫಾರ್ಚುನೇಟ್ ಅವರು ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ ಮೇಲೆ ಅವ್ರು ಹಿಂಬದಿ ಸೀಟಲ್ಲಿ ಕೂತಿದ್ರು. ಅವರು ಕೆಳಗಡೆ ಬಿದ್ದ ಮೇಲೆ ಅವ್ರ ಮೇಲೆ ಒಂದು ಪಿಕಪ್ ವ್ಯಾನ್ ಹರಿದು ಪಾಪ ಅವರು ಸಾವನ್ನಪ್ಪಿದ್ದಾರೆ. ತುಂಬ ದುಃಖಕರವಾದಂಥ ಒಂದು ಸಂಗತಿ. ಸೊ ಇಮಿಡಿಯೇಟ್ಲಿ ಟ್ರಾಫಿಕ್ ಪೊಲೀಸು ಅಟೆಂಡ್ ಮಾಡಿ ನಾವು ಕಾನೂನು ರೀತಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಮೇಲೆ ತಗೊಂಡಿದ್ದೀವಿ. ಈ ಮಧ್ಯೆ ನಿನ್ನೆ ಸಂಜೆ ಎಲ್ಲ ಈ ನಾಗರಿಕರು, ಮಹಿಳೆಯರು ಎಲ್ಲ ಸೇರಿ ಇಲ್ಲಿ ಟ್ಯಾಂಕರ್ಗಳ ಓಡಾಟ ಜಾಸ್ತಿ ಆಗಿದೆ, ರಸ್ತೆಗಳು ಸರಿ ಇಲ್ಲ, BWSSP ಏನೋ ನೀರು ಸಮರ್ಪಕವಾಗಿ ಇಲ್ಲ, ಮುನ್ಸಿಪಲ್ ಕಮಿಷನರ್ ಬರಬೇಕು, ಮತ್ತು ಇಲ್ಲಿರುವಂತಹ BWSS ಕೊಡಬೇಕು, ಟ್ರಾಫಿಕ್ ಅವ್ರು ಬರಬೇಕು, ಇದೆಲ್ಲ ಮಾಡಿ ನಿನ್ನೆ ಸಡನ್ ಆಗಿ ಒಂದು ಫ್ಲ್ಯಾಶ್ ಪ್ರೊಟೆಸ್ಟ್ನ ಅವರೆಲ್ಲ ಮಾಡಿದರು. ಅಲ್ಲಿ ಯಾವುದೇ ಥರದ ಪಾರ್ಟ್ ಹೋಲ್ಸ್ ಇಲ್ಲ. ಅಲ್ಲಿ ಎಲ್ಲ ಅಂದರೆ ರೀಸೆಂಟಾಗಿ ನಾವೇ ಅಲ್ಲಿ ಟಾರ್ ರೋಡ್ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಅಲ್ಲಿ ಏನೇನು ಇದಿತ್ತೋ ಎಲ್ಲ ಫಿಲ್ ಮಾಡಿಸಿ ವಿತ್ ಹೊಸ ಟಾರ್ ರೋಡ್ ನಾವು ಅಲ್ಲಿ ಹಾಕ್ಸಿದ್ದೀವಿ. ಆ ಹುಡುಗಿ ನಾವು ಅಲ್ಲಿ CCTV ಕ್ಯಾಮ್ರಾ ಫುಟೇಜ್ ನೋಡಿದ್ವಿ. ಮುಂದೆ ಒಂದು ಬುಲೋರೋ ಗಾಡಿ ಬಂದೈತೆ. ಬುಲೋರೋ ಗಾಡಿಗೆ ಟಚ್ ಆಗೈತೆ. ಗಾಡಿ ಟಚ್ ಆದ ತಕ್ಷಣ ಆ ಹುಡುಗಿ ಸ್ವಲ್ಪ ಮೇ ಬಿ ಡ್ರೈವಿಂಗ್ ಪ್ರಾಬ್ಲಮೋ ಏನೋ ಗೊತ್ತಿಲ್ಲ, ಸಡನ್ನಾಗಿ ತಳಗಡೆ ಬಿದ್ದೈತೆ. ಬಿದ್ದ ತಕ್ಷಣ ಒಂದು ಟೆಂಪೋ ಟ್ರಾವೆಲರು ಮೇಲ್ಗಡೆ ಹತ್ತಿಸ್ಕೊಂಡು ಹೋಗಿದ್ದಾನೆ. ಅದು CCTV ಕ್ಯಾಮ್ರಾ ಫುಟೇಜ್ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಲ್ಲಿದೆ. ನಾನು ಪೊಲೀಸ್ ಇಲಾಖೆ ಕೇಳಿದ್ರೆ ಇದು ಸ್ವಲ್ಪ ಅದು ಕಾನೂನು ತೊಡಕೈತೆ. ಬಟ್ ನಾವು ಅದು ಹೊರಗಡೆ ಎಲ್ಲ ಬಿಟ್ಟರೆ ಅವನು ಯಾರೋ ಗಾಡಿಯವನು ಯಾರಿದ್ದಾನೋ ಅವನು ಎಸ್ಕೇಪ್ ಆಗೋ ದೃಷ್ಟಿಯಿಂದ ಸ್ವಲ್ಪ ಕೊಡೋಕ್ಕಾಗಲ್ಲ ಅಂತ ನನಗೆ ತೋರಿಸಿದಾರಲ್ಲಿ. ಅದು ನಾನು ಖಂಡಿತವಾಗ್ಲೂ ತಮಗೆ ಅದನ್ನು ಕೊಡ್ತೀನಿ. ಅಲ್ಲಿ ಯಾವುದೇ ಥರದ ನಮ್ಮ ಸ್ಥಳೀಯ ಸಂಸ್ಥೆ, ನಮ್ಮ ನಗರಸಭೆ ವತಿಯಿಂದ ಯಾವುದೇ ಥರದ ಅಲ್ಲಿ ರಸ್ತೆ ಅಂದರೆ ಯಾವುದೂ ರಿಪೇರಿ ಮಾಡ್ತಾ ಇಲ್ಲ. ಇನ್ನು ಕಾವೇರಿ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿ, UGD ಕಾಮಗಾರಿ ಕೂಡ ನಡೆಯುತ್ತದೆ. 1 ವರ್ಷದಲ್ಲಿ ಇದು 4ನೇ ಸಲ ಈ ರಸ್ತೆ ಆಗಿದ್ದು ಕಾಮಗಾರಿ ಮಾಡಲಾಗ್ತಿದೆ. ರಸ್ತೆಯಲ್ಲಿ ಜನರು ಓಡಾಡೋಕೆ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂತಾರೆ, ಆದ್ರೆ ಯಾರು ಕೂಡ ಬರೋದಿಲ್ಲ. ವೋಟ್ ಕೇಳೋಕೆ ಮಾತ್ರ ಬರ್ತಾರೆ. ಅನಂತನಗರದಲ್ಲಿ ಪ್ರತಿಯೊಂದು ರಸ್ತೆಯೂ ಕೂಡ ಸಾಕಷ್ಟು ಹದಗೆಟ್ಟಿದೆ. ಹೆಬ್ಬಗೋಡಿ ನಗರಸಭೆ ಅಧಿಕಾರಿಗಳು ಶೀಘ್ರವಾಗಿ ಸಮಸ್ಯೆಗಳನ್ನ ಬಗೆಹರಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಸದ್ಯ ಎಲೆಕ್ಟ್ರಾನಿಕ್ ಸಿಟಿ ಪಿಎಫ್ ಕಚೇರಿ ಉದ್ಯೋಗಿ ಮೇಧಾ ಸಾವು ಸಂಬಂಧ ಅನುಮತಿ ಇಲ್ಲದೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ವಾಟರ್ ಟ್ಯಾಂಕರ್ ಸೇರಿ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಿ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ನಡೆಸಲು ಅವಕಾಶ ಕಲ್ಪಿಸಬೇಕಿದೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.